ಪ್ರಕೃತಿ ಮನುಷ್ಯ ಪ್ರಾಣಿಗೆ ನೀಡಿರುವಷ್ಟು ಅವಕಾಶಗಳನ್ನ ಬೇರ್ಯಾವ ಪ್ರಾಣಿಗೂ ನೀಡಿಲ್ಲ. ಮನುಷ್ಯ ಮನಸ್ಸು ಮಾಡಿದ್ರೆ ಎಲ್ಲ ಶಕ್ತಿಗಳನ್ನ ತನ್ನದಾಗಿಸಿಕೊಳ್ಳಬಹುದು. ಅದರಂತೆ ದೈವಿಕ ಸ್ಥಾನವನ್ನು ಸಹ ಪಡೆಯಬಹುದು. ಅಂತಹ ಸ್ಥಾನವನ್ನ ಪಡೆದು ಸವಾಲುಗಳನ್ನ ಚಮತ್ಕಾರಗಳನ್ನ ಸೃಷ್ಟಿಸಬಹುದು. ಇಂತಹ ಮಾತುಗಳು ನಿಜವೇ ಎಂಬ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಈ ಭೂಮಿಯ ಮೇಲೆ ಹಾಗೆ ಆದಂತಹ ಬಹಳಷ್ಟು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ನಮಗೆ ಸಿಗ್ತವೆ. ಅಂಥದೊಂದು ಜೀವಂತ ಸಾಕ್ಷಿಯೇ, ಅಂಥದೊಂದು ಉದಾಹರಣೆಯೇ ನಮ್ಮ ಇಂದಿನ ನಿಗು ಉಂಟೆ. ವಿಚಿತ್ರವಾದಂತಹ ಈ ಲೋಕದಲ್ಲಿ ವಿಚಿತ್ರಗಳು ಸಾಮಾನ್ಯ. ಅಂತಹ ವಿಚಿತ್ರಗಳಲ್ಲಿ ಕೆಲವೊಂದು ವಿಚಿತ್ರಗಳು ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸುತ್ತವೆ. ಕರ್ನಾಟಕದ ಒಂದು ಪುಟ್ಟ ಗ್ರಾಮ ಮಲ್ಲಾಬಾದ್. ಈ ಗ್ರಾಮದಲ್ಲಿನ ಬುಗ್ಗಪ್ಪ ಆಶಮ್ಮ ಎಂಬ ಬಡ ದಂಪತಿಗೆ ಒಟ್ಟು 3 ಮಕ್ಕಳಿದ್ದರು. 2 ಹೆಣ್ಣು ಮಕ್ಕಳು, 1 ಗಂಡು ಮಗು. ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದ ಬುಗ್ಗಪ್ಪ ಹಾಗೂ ಆಶಮ್ಮನವರಿಗೆ 3 ಮಕ್ಕಳನ್ನು ಸಾಕುವುದೇ ಕಷ್ಟಕರವಾಗಿತ್ತು. ಪ್ರತಿದಿನ ಕೂಲಿಗೆ ತೆರಳಿ ಬರುವ ಹಣದಿಂದ ದವಸ ಧಾನ್ಯದಿಂದ ಜೀವನ ಸಾಗಿಸುತ್ತಿದ್ದ ಆಶಮ್ಮನವರು ಮತ್ತೆ ಗರ್ಭವತಿಯಾದರು. ಇರುವ 3 ಜನ ಮಕ್ಕಳನ್ನೇ ಸಾಕುವುದು ಕಷ್ಟವಾಗಿರುವಾಗ 4ನೆಯ ಮಗು ಬೇಡವೇ ಬೇಡ ಅಂತ ಹೇಳಿ ಆಶಮ್ಮನವರು ಗರ್ಭದಲ್ಲಿ ಶಿಶು ಕರಗಲು ನಾನಾ ರೀತಿಯ ಗಿಡಮೂಲಿಕೆಗಳನ್ನು ತೆಗೆದುಕೊಂಡರು. ಅಂತಹ ಯಾವ ಗಿಡಮೂಲಿಕೆಯೂ ಕೆಲಸ ಮಾಡಲಿಲ್ಲ. ಕೊನೆಗೆ ಮತ್ತೊಂದು ಹೆಣ್ಣು ಮಗು ಜನ್ಮಿಸಿತು. ಬೇಡವೆಂದರೂ ಹುಟ್ಟಿದ ಮಗುವಿನ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿಲ್ಲ ದಂಪತಿಗಳು. ಈ ಮಗು ಬೇಡ ಅಂತ ತಿಳ್ಕೊಂಡು ಅದನ್ನು ನೋಡಲಿಲ್ಲ 3 ದಿನದವರೆಗೆ. ಆದ್ರೂ ಜೀವಂತಿತ್ತು. ನಮಗೆ ಊಟಕ್ಕಿಲ್ಲ, ಈ ಮಗನ್ ತಗೊಂಡು ಅಂತ ಹೇಳಿ ಅಷ್ಟು ಕೇರ್ ಮಾಡಲಿಲ್ಲ. ಅವಳು ಚಿಕ್ಕವಳಾಗಿ ಬೆಳೀತಾ ಹೋದಳು. ಬೇಡದ ಮಗುವಾಗಿಯೇ ಬೆಳೆದ ಆ ಬಾಲಕಿಗೆ 5 ವರ್ಷಗಳಾದವು. ಆಗ ಬಾಲಕಿಯಲ್ಲಿ ಕೆಲವು ವಿಶೇಷತೆಗಳು, ವಿಚಿತ್ರಗಳು ಕಾಣತೊಡಗಿದವು. ಆ ವಿಶೇಷವೇ ಬಾಲಕಿಗೆ ದೇವರೆಂದರೆ ಹುಚ್ಚು ಭಕ್ತಿ. ಅಲ್ಲಲ್ಲಿ ಬಿದ್ದ ಕಲ್ಲುಗಳನ್ನು ಕೂಡಿ ಹಾಕಿ ಅವುಗಳನ್ನೇ ಶಿವಲಿಂಗವೆಂದು ಅವುಗಳಿಗೆ ಪೂಜೆ ಮಾಡುವುದು. ಮರಳನ್ನು ಗುಡ್ಡೆ ಮಾಡಿ ಅದಕ್ಕೆ ಪೂಜೆ ಮಾಡುವುದು. ಅದೊಂದು ದಿನ ತಂದೆ ತಾಯಿಯೊಂದಿಗೆ ಜಾತ್ರೆಯೊಂದಕ್ಕೆ ಹೋದ ಆ ಬಾಲಕಿ ಬಹಳಷ್ಟು ಬೇಸರಗೊಂಡಳು. ಆ ಬೇಸರಕ್ಕೆ ಕಾರಣವೇನೆಂದರೆ ಆ ಜಾತ್ರೆಯಲ್ಲಿ ದೇವರ ಹೆಸರಿನಲ್ಲಿ ನಡೆದ ಪ್ರಾಣಿ ಬಲಿ. ಪ್ರಾಣಿ ಬಲಿಯನ್ನು ನೋಡಿ ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ ಆ ಬಾಲಕಿ ಅಂದಿನಿಂದಲೇ ಆಹಾರವನ್ನು ತೊರೆದಳು, ನೀರನ್ನು ಸಹ ತೊರೆದಳು. ಶಿವಧ್ಯಾನದೊಂದಿಗೆ ಜೀವನ ಸಾಗಿಸಲು ಆರಂಭಿಸಿದಳು. ಅಲ್ಲೆಲ್ಲ ಕೋಣಗಳು ಕಡಿತಿದ್ರಂತೆ. ಅದು ನೋಡಕ್ಕೆ ಅಳಸ ಅದು ಕೊಯ್ಯೋದು ಬೇಡ ಅಂತ ಹೇಳಿ ಅವತ್ತಿನಿಂದ ಈ ಮುಗ್ಧ ಪ್ರಾಣಿಗಳು ಇವು ದೇವರು ಸೃಷ್ಟಿ ಮಾಡಿದ್ವು. ಮನುಷ್ಯರಿಗೋಸ್ಕರ ಈ ಆಹಾರ ಇದೆ, ಅವನ್ನ ಕೊಲೆ ಮಾಡಿ ತಿನ್ನೋದು ಬೇಡ. ದೇವರ ಹೆಸರಿಂದ ಕುರಿಕೊಳ್ಳ ಕಡಿದು ಬೇಡ. ಅವನಿಂದ ಆಕಿ ಊಟ ಬೇಡ, ಏನು ಬೇಡ, ನನಗ ನನ್ನ ಮಾತು ಕೇಳಂತ ಬಿಟ್ರು. ತಂದೆ ತಾಯಿ ಎಷ್ಟೇ ಬಲವಂತ ಮಾಡಿದರೂ ಆಹಾರವನ್ನು ಮುಟ್ಟಲಿಲ್ಲ, ನೀರನ್ನು ಸಹ ಕುಡಿಯಲಿಲ್ಲ. ಬೇಸತ್ತ ತಂದೆ ತಾಯಿ ಬಾಲಕಿಯನ್ನು ಜಾನುವಾರುಗಳನ್ನು ಮೇಯಿಸುವ ಕೆಲಸಕ್ಕೆ ಹಾಕಿದರು. ಅದಕ್ಕಾಗಿ ಕಾಡಿಗೆ ಹೋಗುತ್ತಿದ್ದ ಆ ಬಾಲಕಿ ಅಲ್ಲಿಯೂ ಶಿವ ಧ್ಯಾನವನ್ನು ಆರಂಭಿಸಿದಳು. ದಿನದಿಂದ ದಿನಕ್ಕೆ ಬಾಲಕಿಯಲ್ಲಿನ ಶಿವಭಕ್ತಿ ಹೆಚ್ಚಾಯಿತು. ಎಲ್ಲೆಂದರಲ್ಲಿ ಕುಳಿತು ಧ್ಯಾನ ಮಾಡುವುದು. ಜನರು ಬಾಲಕಿಗೆ ಹುಚ್ಚು ಹಿಡಿದಿದೆ ಎಂದರು. ಹಾಗೆ ವರ್ಷಗಳು ಕಳೆದವು. ಬಾಲಕಿಗೆ 9 ವರ್ಷವಾಯಿತು. ಬಾಲಕಿಗೆ ಹುಚ್ಚು ಹಿಡಿದಿದೆ ಎಂದು ತಿಳಿದ ಪೋಷಕರು ಮದುವೆಯಾದರೆ ಹುಚ್ಚು ಬಿಟ್ಟು ಹೋಗಬಹುದೆಂದು ಮದುವೆ ಮಾಡಲು ಮುಂದಾದರು. ಬಾಲಕಿ ಮದುವೆ ಬೇಡವೆಂದು ಎಷ್ಟೇ ಹಠವಿಡಿದರೂ ಬಾಲ್ಯ ವಿವಾಹ ನಡೆದೇ ಹೋಯಿತು. ಅದಕ್ಕೆ ಲಗ್ನ ಮಾಡಿದ್ರೆ ಚೆನ್ನಾಗಿ ಆಗ್ತಿಕೊಂಡು
ಚಿಕ್ಕ ವಯಸ್ಸಿನಲ್ಲೇ ಲಗ್ನ ಮಾಡಿದ್ರು. ಅವಾಗ ಅಲ್ಲಿ ಕೂಡ ನಮಗ ಕೆಲಸ ಕಚ್ಚೋದು ಎಲ್ಲ ತೊಂದರೆ ಭಾಳ ಕೊಟ್ರು. ಗಂಡನ ಮನೆಗೆ ಹೋದ ಬಾಲಕಿ ಅಲ್ಲಿಯೂ ಧ್ಯಾನದಲ್ಲಿ ಕುಳಿತು ಪ್ರಜ್ಞೆ ತಪ್ಪುತ್ತಿದ್ದರು. ಗಂಡನಿಂದ ದೂರ ಉಳಿದು ಆಹಾರವನ್ನು ಸೇವಿಸದೆ ನೀರನ್ನು ಸಹ ಕುಡಿಯದೆ ಇದ್ದುದನ್ನು ನೋಡಿ ಅತ್ತೆ ಮಾವ ಎಲ್ಲರೂ ದಂಗಾದರು. ರಾತ್ರಿ ಇಡೀ ಧ್ಯಾನದಲ್ಲೇ ಕುಳಿತ ಬಾಲಕಿಯನ್ನು ನೋಡಿದ ಅತ್ತೆ ಕಿರುಚಾಡುತ್ತಾ ಬಾಲಕಿಗೆ ದೆವ್ವ ಹಿಡಿದಿದೆ ಎಂದರು. ನಾನಾ ಮಂತ್ರವಾದಿಗಳಿಗೆ ತೋರಿಸಿದರು. ಮಂತ್ರವಾದಿಗಳು ಬಾಲಕಿಗೆ ಚಿತ್ರಹಿಂಸೆ ನೀಡಲು ಆರಂಭಿಸಿದರು. ಮಾಂತ್ರಿಕರು ಎಷ್ಟೇ ಚಿತ್ರಹಿಂಸೆ ನೀಡಿದರೂ ಶಿವ ಧ್ಯಾನದಲ್ಲಿ ತಲ್ಲೀನರಾಗುತ್ತಿದ್ದಳು ಬಾಲಕಿ. ಚಿತ್ರಹಿಂಸೆಯನ್ನು ತಾಳಲಾರದೆ ಬಾಲಕಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಳು. ಅದಕ್ಕಾಗಿ ಬಾವಿಗೆ ಬಿದ್ದಳು. ಹುತ್ತದೊಳಗೆ ಕೈಯಿಟ್ಟಳು. ಆದರೆ ತನ್ನ ಯಾವುದೇ ಪ್ರಯತ್ನಕ್ಕೂ ಬಾಲಕಿ ಸಾಯಲಿಲ್ಲ. ಆ ಒಡೆ ಒಂದ್ಸಲ ಎಮ್ಮ ಬಾಯಿಗೆ ಜನ ನೋಡಿದ್ರು, ಗಂಟೆಗಟ್ಟಲೆ ಬರಲಿಲ್ಲ, ಸತ್ತು ಅಂತ ಹೇಳಿ ಬಿಟ್ಬಿಟ್ರು. ಅವಾಗ 3 ದಿನ ಮೇಲೆ ಗಿಡ ಮೇಲೆ ಕುಳಿತಿರು. ಶಿವಪೂಜೆಗೆ ತೊಡಕನ್ನು ಅನುಭವಿಸಿದ ಬಾಲಕಿ ಕೊನೆಗೆ ಗಂಡನನ್ನು ತೊರೆದು ಮನೆಯನ್ನು ತೊರೆದು ಬಂದು ಈ ಅರಳಿ ಮರದಲ್ಲಿ ಕುಳಿತು ಧ್ಯಾನ ಮಾಡಲು ಆರಂಭಿಸಿದರು. ಸುಮಾರು 41 ದಿನಗಳ ಕಾಲ ಈ ಮರದಿಂದ ಕೆಳಗೆ ಇಳಿಯಲೇ ಇಲ್ಲ. ಕೊನೆಗೆ ಗ್ರಾಮಸ್ಥರೊಬ್ಬರ ಒತ್ತಾಯದ ನಂತರ ಇಲ್ಲಿನ ರಾಮ ಮಂದಿರದಲ್ಲಿ ಧ್ಯಾನಕ್ಕೆ ಅವಕಾಶ ಮಾಡಿಕೊಟ್ಟ ನಂತರ ಮರದಿಂದ ಕೆಳಗೆ ಇಳಿದಳು ಬಾಲಕಿ. ಇಲ್ಲಿ 41 ದಿವಸ ಗಿಡದ ಮೇಲೆ ಧ್ಯಾನ ಮಾಡ್ಯಾರ್ರಿ. ಮಾಡಿದ ಮೇಕ ರಾಮರೆಡ್ಡಿ ಗೌಡ್ರು ಊರು ಮುಖಂಡ್ರು ಅವ್ರು ಬಂದು ಅಮ್ಮವ್ರೆ ನೀವು ಮ್ಯಾಲ ಇದ್ದು ಇಷ್ಟು ಹಗಲು ರಾತ್ರಿ ಇರ್ತೀರಮ್ಮ, ನಮ್ಗ ತ್ರಾಸ ಆಗ್ಲಕ್ಕದ, ನೀವು ಕೆಳಗ್ ಬರ್ರಿ ಅಮ್ಮ ಅಂತಂದು ರಿಕ್ವೆಸ್ಟ್ ಮಾಡಿದ್ರೆ 3 ದಿವಸ ನಂತರ ಕೆಳಗಡೆ ಬಂದಾರ. ಬಂದ ಮೇಕ ರಾಮದೇವ್ರ ಗುಡಿದು ಕೀಲಿ ಕೊಟ್ರ ಅವ್ರ ಕೈಯಾಗ, ನೀವು ಅಲ್ಲೇ ಧ್ಯಾನ ಮಾಡ್ಬೋದಮ್ಮ, ಪೂಜೆ ಮಾಡ್ಬೋದು, ಯಾರು ಬರಲ್ಲ ನಿಮ್ ಜೊತೆಗೆ ಗುಡಿಯಾಗ ಅಂತಂದ್ರು. ಆಯ್ತಪ್ಪ ಅಂತ ಒಪ್ಕೊಂಡು ಅಮ್ಮವ್ರು ಗುಡಿ ಕೀಲಿ ತಗೊಂಡು 3 ವರ್ಷ ಗುಡಿಯಾಗ ಧ್ಯಾನ ಮಾಡ್ಕೊಂಡ್ರಿ. ಇಲ್ಲಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡಿದ ಬಾಲಕಿ ತದನಂತರ ಹತ್ತಿದ್ದು ಈ ಬೆಟ್ಟವನ್ನ. ಇಲ್ಲಿ ಸೇರಿದ್ದು ಒಂದು ಗುಹೆಯನ್ನ. ಅನ್ನ ನೀರನ್ನು ತೊರೆದು ಗುಹೆಯಲ್ಲಿ ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡುತ್ತಾ ಕುಳಿತು ಬಿಟ್ಟರು. ಕೆಲವು ದಶಕಗಳ ತಪಸ್ಸು ಫಲಿಸದೇ ಇರಲಿಲ್ಲ. ಅಂತಹ ತಪಸ್ಸಿನಿಂದಾಗಿ ವಿಶೇಷವಾದಂತಹ ಚಮತ್ಕಾರಿ ಶಕ್ತಿಯನ್ನು ಅವರು ಪಡೆಯದೇ ಇರಲಿಲ್ಲ. ಆಕೆಯಿಂದ ಬೆಟ್ಟದ ಮೇಲೆ ಚಮತ್ಕಾರಗಳು, ಪವಾಡಗಳು ನಡೆಯಲು ಆರಂಭವಾದವು. ಜನರು ಬೆಟ್ಟದ ಮೇಲಿನ ಮಹಿಳೆಯನ್ನು ನೋಡಲು ಧಾವಿಸಿದರು. ಕೆಲವರು ಸುಳ್ಳೆಂದರು, ಕೆಲವರು ನಿಜವೆಂದರು. ಇಂತಹ ಗೊಂದಲಗಳ ನಡುವೆ ಕೆಲವರು ಆಕೆಯ ಪರೀಕ್ಷೆಗೆ ನಿಂತೇ ಬಿಟ್ಟರು. ಪೊಲೀಸರ ಸಮ್ಮುಖದಲ್ಲಿ ಆಕೆಗಾಗಿ ಒಂದು ಸಣ್ಣ ಬಾಗಿಲಿಲ್ಲದ ಕೊಠಡಿಯನ್ನು ನಿರ್ಮಿಸಿದರು. ಆಕೆಯನ್ನು ಅದರೊಳಗೆ ಇರುವಂತೆ ಹೇಳಿ ಬಾಗಿಲಿಗಾಗಿ ಬಿಟ್ಟ ಜಾಗವನ್ನು ಇಟ್ಟಿಗೆ ಸಿಮೆಂಟಿನಿಂದ ಸಂಪೂರ್ಣವಾಗಿ ಪ್ಲಾಸ್ಟ್ ಮಾಡಿ ಮುಚ್ಚಿಬಿಟ್ಟರು. ಒಂದೇ ಒಂದು ರಂಧ್ರದಿಂದಲೂ ಗಾಳಿ ಒಳಗಡೆ ಹೋಗದಂತೆ ಮಾಡಿಬಿಟ್ಟರು. ಇದು ಹಿಂಗಿರ್ತಾರ ಇವರು, ಅನ್ನ ನೀರು ಆಹಾರ ಇರಲಾರದೆ ಅಂತ ಹೇಳಿ ಕೆಲವರು ಹೋಗಿ ಕೇಳಿದ್ರು. ಹಾಗಾದ್ರೆ ನಾನು 3 ತಿಂಗಳು ಒಂದು ರೂಮಲ್ಲಿ ಹೋಗ್ತೀನಿ, ರೂಮಲ್ಲಿ ಹೋಗಿ ನಮ್ಗೆ ಬಾಗಿಲು ಪ್ಲಾಸ್ಟರ್ ಮಾಡಿಬಿಡಿ ಅಂತ ಹೇಳಿದ್ರು. ಆ ತರನೇ ಪ್ಲಾಸ್ಟರ್ ಎಲ್ಲ ಮಾಡಿದ್ರು. ಅದ್ರ ಮುಂದೆ ಒಂದು ಪೊಲೀಸ್ ಗಾರ್ಡ್ ಹಾಕಿದ್ರು. ಉಸಿರಾಡಲು ಗಾಳಿ ಇಲ್ಲದೆ, ಆಹಾರವಿಲ್ಲದೆ, ನೀರಿಲ್ಲದೆ ಸಂಪೂರ್ಣವಾಗಿ ಮುಚ್ಚಲಾದ ಕೊಠಡಿಯೊಳಗೆ ಆಕೆ ಹೇಗೆ ಉಳಿದಾಳು?
ಉಳಿಯಲು ಸಾಧ್ಯವೇ ಇಲ್ಲ ಎಂದು ಜನರು ಮಾತನಾಡಿಕೊಂಡರು. ಆಕೆ ಕೊಠಡಿಯೊಳಕ್ಕೆ ಹೋಗಿ 1 ತಿಂಗಳು ಕಳೆಯಿತು. 2 ತಿಂಗಳುಗಳು ಕಳೆದವು. 3 ತಿಂಗಳುಗಳು ಕಳೆದವು. ಆ ಮಹಿಳೆ ಹೇಗೆ ಆಚೆ ಬಂದರು? ಶಿವರಾತ್ರಿ ಎಂದು ತಾನು ದರ್ಶನ ನೀಡುತ್ತೇನೆಂದು ಜನರಿಗೆ ಮೊದಲೇ ಹೇಳಿದ್ದರು. ಆ ಪ್ರಕಾರ ಈ ಕೊಠಡಿಯನ್ನು ಹೊಕ್ಕಿ 3 ತಿಂಗಳಾದ ಬಳಿಕ ಶಿವರಾತ್ರಿಯೂ ಬಂತು. ಆಕೆ ಹೇಗೆ ದರ್ಶನ ನೀಡುತ್ತಾರೆಂದು ಜನರು ಕೊಠಡಿಯನ್ನು ಸುತ್ತುವರೆದಿದ್ದರು. ಅಂತಹ ಸಮಯದಲ್ಲಿ ಒಂದು ವಿಸ್ಮಯ ನಡೆಯಿತು.